ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಅಂತ್ಯ ಆಗಿದ್ದು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಂದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ ದರ್ಶನ್ ಗ್ಯಾಂಗ್. ಇತ್ತ ಪೊಲೀಸರು ಯಾವುದೇ ಕ್ಷಣದಲ್ಲೂ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಇವತ್ತು ಅಥವಾ ನಾಳೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗೋದು ಫಿಕ್ಸ್. ಯಾಕಂದ್ರೆ ಸೆಪ್ಟೆಂಬರ್ 9ಕ್ಕೆ 90 ದಿನಗಳಾಗ್ಬಿಡುತ್ತೆ. 90 ದಿನದೊಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸದೆ ಹೋದ್ರೆ ಬೇಲ್ ಸಿಗೋ ಸಾಧ್ಯತೆಗಳಿರುತ್ತೆ. ಆರೋಪಿಗಳು 4,500 ಪುಟಗಳ ಚಾರ್ಜ್ ಶೀಟ್ ಅನ್ನು ಖಾಕಿ ಪಡೆ ರೆಡಿ ಮಾಡಿದೆ. 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಸೆಪ್ಟೆಂಬರ್ 9 ಕೊನೆ ದಿನ ಆಗಿರೋದ್ರಿಂದ ಇವತ್ತು ಅಥವಾ ನಾಳೆ ಈ 4,000 ಪುಟದ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವುದು ಫಿಕ್ಸ್. ಈ 4,000 ಪುಟದಲ್ಲಿ ದರ್ಶನ್ ಗ್ಯಾಂಗ್ನ ಕರಾಳ ಮುಖ ಅನಾವರಣವಾಗ್ತಾ ಇದೆ. 200ಕ್ಕೂ ಅಧಿಕ ಸಾಕ್ಷಿಗಳ ಹೇಳಿಕೆಯನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತ್ಯಕ್ಷ ಪರೋಕ್ಷ ಸಾಕ್ಷ್ಯಗಳನ್ನು ಪೊಲೀಸರು ಉಲ್ಲೇಖಿಸಿದ್ದಾರೆ. ಈ ಕೊಲೆ ಪ್ರಕರಣ ಹೊರಬಂದ ದಿನದಿಂದಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಲೇ ಬಂದಿದೆ ಖಾಕಿ ಪಡೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷ್ಯಗಳು, ಸಾಕ್ಷಿಗಳ ಹೇಳಿಕೆಗಳು, ಮಹಜರ್ನಲ್ಲಿ ಸಿಕ್ಕಂತಹ ವಸ್ತುಗಳು, FSL ರಿಪೋರ್ಟ್ ಎಲ್ಲವೂ ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಬರೀ ಕ್ರೌರ್ಯ ಎಲ್ಲವನ್ನ ಬಯಲಿಗೆಳಿತಾ ಇದೆ. ಹೀಗಾಗಿ 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಖಾಕಿ ಪಡೆ ರೆಡಿ ಮಾಡಿದೆ. ತನಿಖೆ ಬಹುತೇಕ ಅಂತ್ಯ ಆಗಿದೆ. ಯಾವುದೇ ಕ್ಷಣದಲ್ಲೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಇವತ್ತು ಅಥವಾ ನಾಳೆ ಸಲ್ಲಿಕೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸೆಪ್ಟೆಂಬರ್ 9 ಒಳಗೆ 90 ದಿನ ಪೂರೈಕೆಯಾಗ್ಬಿಡುತ್ತೆ. ಚಾರ್ಜ್ ಶೀಟ್ ಸಲ್ಲಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಒಂದೆರಡಲ್ಲ, 200ಕ್ಕೂ ಅಧಿಕ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಾಗಿದ್ದು FSL ರಿಪೋರ್ಟ್, DVR ಫುಟೇಜ್, ಅಲ್ಲಿ ಸಿಕ್ಕಂತಹ ಸಾಂದರ್ಭಿಕ ಸಾಕ್ಷ್ಯಗಳು, ಪ್ರತ್ಯಕ್ಷ ಸಾಕ್ಷ್ಯ, ಪರೋಕ್ಷ ಸಾಕ್ಷ್ಯ ಎಲ್ಲವನ್ನ ಪೊಲೀಸರು ಉಲ್ಲೇಖಿಸಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿಯ ಪರಿಚಯದಿಂದ ಹಿಡಿದು ಕೊಲೆಯವರೆಗೂ ಕೂಡ ಎಲ್ಲ ಮಾಹಿತಿಯನ್ನ ಹಾಕಲಾಗಿದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ರೀತಿಯ ಕ್ರೌರ್ಯ ಮೆರೆಯಲಾಯಿತು ಅನ್ನೋದರ ಕಥೆಗಳನ್ನ ಕೇಳಿದ್ವಿ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತ. ಚಾರ್ಜ್ ಶೀಟ್ ಹಾಗಿದ್ರೆ ಯಾವಾಗ ಸಲ್ಲಿಕೆ ಆಗುತ್ತೆ ಅನ್ನೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಏನೇನು ಅಂಶಗಳು ಅಡಕಾಗತ್ತೆ? ಎಷ್ಟು ಕ್ರೂಷಿಯಲ್ ಅಂತ? ಪ್ರತಿಮಾ, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊನೆಯ ಹಂತವನ್ನು ತಲುಪಿರುವಂಥದ್ದು. ಅಂದರೆ 90 ದಿನಗಳ ಒಳಗಾಗಿ ಏನು ಚಾರ್ಜ್ ಶೀಟ್ ಸಲ್ಲಿಸಬೇಕು, ಅದಕ್ಕೆ ಇನ್ನೇನು ಬೆಳವಣಿಗೆ ದಿನಗಳಷ್ಟೇ ಬಾಕಿ ಇದೆ. ಹೀಗಾಗಿ ಸ್ಕ್ರೂಟನಿ ಕಾರ್ಯವನ್ನು ಈಗಾಗಲೇ ಕೈಗೊಂಡಿರುವಂಥದ್ದು. ಈಗಾಗಲೇ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಅವರ ಕೈಗೆ ಈಗಾಗಲೇ ಆ ಒಂದು ಚಾರ್ಜ್ ಶೀಟ್ ಸೇರಿರುವಂಥದ್ದು. ಅವರು ಒಂದಷ್ಟು ಸಜೆಷನ್ಗಳನ್ನು ಕೊಡಬೇಕಾಗಿದೆ. ಇದರಲ್ಲಿ ಏನಾದರೂ ಒಂದಷ್ಟು ಬದಲಾವಣೆ ಮಾಡಬೇಕಾ, ಈ ರೀತಿಯಾದಂಥ ಒಂದಷ್ಟು ಕೆಲಸ ಈಗ ಆಗ್ತಾ ಇದೆ. ಇನ್ನೇನು ಇವತ್ತು ಅಥವಾ ನಾಳೆ ಒಳಗಾಗಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಇಲ್ಲಿ ತನಕ ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ಸಿದ್ಧವಾಗಿದೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಇನ್ನೇನು ಇನ್ನೊಂದು ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಪ್ರತಿಮಾ, ಎಸ್ ಹರೀಶ್, ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಂದೆರಡಲ್ಲ, 4,500 ಪುಟಗಳ ಚಾರ್ಜ್ ಶೀಟ್ ಸಿದ್ಧ ಆಗ್ತಾ ಇದೆ. ಈ ಮಧ್ಯೆ 4 ಫೋಟೋ ದರ್ಶನ್ ಗ್ಯಾಂಗ್ನ ಅಟ್ಟಹಾಸವನ್ನ ಬಯಲಿಗೆಳಿತಾ ಇರೋದು. ಇವೆಲ್ಲ ಆರೋಪಿಗಳ ಮೊಬೈಲ್ನಲ್ಲೇ ಇದ್ದಂತಹ ಫೋಟೋ. 4 ಫೋಟೋಗಳನ್ನ ರಿಟ್ರೀವ್ ಮಾಡೋದ್ರಲ್ಲಿ ಸಫಲ ಆಗಿದ್ದಾರೆ ಪೊಲೀಸರು. ರಕ್ತ ಸಿಕ್ತವಾಗಿದ್ದಂತಹ ಆ 4 ಫೋಟೋಗಳನ್ನ ಖಾಕಿ ಪಡೆ ರಿಟ್ರೀವ್ ಮಾಡಿದೆ. ಕೈ ಮುಗಿದು ಬೇಡ್ಕೊಂಡ್ರು ರೇಣುಕಾಸ್ವಾಮಿಯನ್ನ ಆ ಗ್ಯಾಂಗ್ ಬಿಡ್ಲಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಆರೋಪಿ ಪ್ರದೋಷ್ ಮತ್ತು ವಿನಯ್ ಮೊಬೈಲ್ನಲ್ಲಿದ್ದ ಫೋಟೋ ಅದು ಡಿಲೀಟ್ ಮಾಡಿಬಿಟ್ಟಿದ್ರು. ಆದರೆ ಈಗ ರಿಟ್ರೀವ್ ಮಾಡ್ಕೊಳ್ಳಲಾಗಿದೆ ಖಾಕಿ ಪಡೆಯಿಂದ. ಹೈದರಾಬಾದ್ನ CFSL ನಲ್ಲಿ ರಿಟ್ರೀವ್ ಆಗಿದೆ 4 ಫೋಟೋ. ಈ 4 ಫೋಟೋಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಭಾರಿ ಮಹತ್ವದ ಸಾಕ್ಷಿಯಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವಂತಹ ಒಂದು ಫೋಟೋ. ಏನ ಫೋಟೋಗಳಲ್ಲಿದೆ ಅಂತ ನಾವು ನೋಡ್ತಾ ಹೋದ್ರೆ
ಒಂದು ಫೋಟೋದಲ್ಲಿ ರಕ್ತದ ಮಡುವಿನಲ್ಲಿ ರೇಣುಕಾಸ್ವಾಮಿ ಬಿದ್ದಿದ್ರೆ, ಎರಡನೇ ಫೋಟೋದಲ್ಲಿ ರೇಣುಕಾಸ್ವಾಮಿಗೆ ಗ್ಯಾಂಗ್ ವಾರ್ನ್ ಮಾಡ್ತಾ ಇರೋದು. ಇನ್ನು ಮೂರನೇ ಫೋಟೋ ಮಂಡಿಯೂರಿ ಕುಳಿತು ಬೇಡ್ಕೊಳ್ತಾರೆ ರೇಣುಕಾಸ್ವಾಮಿ ಬೆಟ್ಟಬೇಡಿ ಅಂತ. ನಾಲ್ಕನೇ ಫೋಟೋ ರೇಣುಕಾಸ್ವಾಮಿಯನ್ನ ಹಿಡಿದು ನಿಲ್ಲಿಸ್ತಾ ಇದ್ದಾರೆ ಆರೋಪಿಗಳು. ಭಾರಿ ಹಲ್ಲೆಯಾದ ಮೇಲೆ ನಿಲ್ಲೋದಕ್ಕೂ ಆಗದಂತಹ ಪರಿಸ್ಥಿತಿಯಲ್ಲಿ ರೇಣುಕಾಸ್ವಾಮಿ ಇರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಹಿಡಿದು ನಿಲ್ಲಿಸ್ತಾರೆ ಆರೋಪಿಗಳು. ಅದೊಂದು ಫೋಟೋ ಇದೆ. ಒಟ್ಟು 4 ಫೋಟೋಗಳು ರಿಟ್ರೀವ್ ಆಗಿರೋದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಆರಂಭದಿಂದಲೂ ತನಿಖೆಯ ಸಮಯದಲ್ಲಿ ಹೇಳ್ತಾ ಇದ್ದದ್ದು ಈ ಆರೋಪಿಗಳ ಮೊಬೈಲ್ನಲ್ಲಿರುವಂತಹ ಫೋಟೋಗಳು, ವಿಡಿಯೋಗಳು ಬಹಳ ದೊಡ್ಡ ಸಾಕ್ಷಿ ಆಗುತ್ತೆ ಈ ಪ್ರಕರಣಕ್ಕೆ ಅಂತ. ಆದರೆ ಡಿಲೀಟ್ ಮಾಡಿಬಿಟ್ಟಿದ್ರು ಹೈ ಎಂಡ್ ಫೋನ್ಗಳು, ಅದನ್ನು ರಿಟ್ರೀವ್ ಮಾಡೋದು ಬಹಳ ಕಷ್ಟ ಆಗಿತ್ತು. ಈಗ ಕೊನೆಗೂ ಅದು ಸಾಧ್ಯ ಆಗಿರೋದ್ರಿಂದಾಗಿ ಇದು ಬಹಳ ಪ್ರಮುಖ ಸಾಕ್ಷ್ಯ ಆಗತ್ತಾ ಈ ಪ್ರಕರಣಕ್ಕೆ? ಏನಿದೆ ಆ ಫೋಟೋಗಳಲ್ಲಿ, ಎಷ್ಟು ಮಹತ್ವ? ಪ್ರತಿಮಾ, ಪ್ರಾರಂಭದ ಯಾವಾಗ ರೇಣುಕಾಸ್ವಾಮಿ ಕೊಲೆ ಆಗುತ್ತೆ ಅಂತೇಳಿ ಆರೋಪಿಗಳಿಗೆ ಗೊತ್ತಾಯಿತು, ದರ್ಶನ್ ಅಂಡ್ ಗ್ಯಾಂಗ್ ಸಾಕಷ್ಟು ಸಾಕ್ಷ್ಯಗಳನ್ನು ನಾಶ ಮಾಡಿದ್ರು. ಇಡೀ ಪ್ರಕರಣವನ್ನು ಕೆಲವೊಂದಷ್ಟು ಆರೋಪಿಗಳನ್ನು ಸರೆಂಡರ್ ಮಾಡಿಬಿಟ್ಟು ಅವರ ಮುಖಾಂತರ ನಾವೇ ಕೊಲೆ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಉಳಿದಂತೆ ಯಾರೆಲ್ಲ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರು, A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ನಿಂದ ಹಿಡಿದು ಎಲ್ಲರನ್ನೂ ಸಹ ಈ ಒಂದು ಪ್ರಕರಣದಿಂದ ತಪ್ಪಿಸುವಂಥ ಒಂದು ಕೆಲಸ ಆಗಿತ್ತು. ಅದಕ್ಕೆ ಮಹತ್ವವಾದಂತಹ ಸಾಕಷ್ಟು ಬೆಳವಣಿಗೆಗಳನ್ನು ಮಾಡ್ಕೊಂಡಿದ್ರು ಆರೋಪಿಗಳು. ಇದಕ್ಕೆ ಎಷ್ಟು ಬೇಕು ದುಡ್ಡು ಖರ್ಚು ಮಾಡಬೇಕು, ಜೊತೆಗೆ ಆವತ್ತು ಆನ್ ದ ಸ್ಪಾಟ್ 30 ಲಕ್ಷವನ್ನು ಅಡ್ವಾನ್ಸನ್ನು ಕೊಟ್ಟಿದ್ರು. ಈ ರೀತಿಯಾದಂಥ ಒಂದಷ್ಟು ಅಂದರೆ ಆರೋಪಿಗಳು ರೇಣುಕಾಸ್ವಾಮಿಯ ಮೊಬೈಲನ್ನು ನಾವು ಕೂಡ ನಾಶಪಡಿಸಿದ್ರು. ಅಂದರೆ ಈ ಪ್ರಕರಣದಲ್ಲಿ ಯಾವುದೇ ಒಂದು ಸಾಕ್ಷಿ ಕೂಡ ಉಳಿಬಾರ್ದು ಅಂತೇಳಿ ಸಾಕಷ್ಟು ಎಚ್ಚರಿಕೆಯಿಂದ ಈ ಒಂದು ಸಾಕ್ಷಿ ನಾಶವನ್ನು ಮಾಡಿದರು. ಆದರೂ ಕೊನೆಗೂ ಕಾಮಾಕ್ಷಿ ಪಾಳ್ಯ ಪೊಲೀಸು ಈ ಒಂದು ಪ್ರಕರಣದ ತನಿಖೆಯಲ್ಲಿ ಎಲ್ಲ ಹಂತದಲ್ಲೂ ಮೇಲುಗೈ ಸಾಧಿಸಿರುವಂಥದ್ದು. ಅದರಲ್ಲೂ ಈಗ ನೀವು ಹೇಳ್ತಾ ಇದ್ರಿ 4 ಫೋಟೋಗಳು ಇದೀಗ ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಪ್ರದೋಷ್ ಮತ್ತು ವಿನಯ್ ಅವರ ಮೊಬೈಲ್ನಲ್ಲಿ ಒಂದು ಸಾಕಷ್ಟು 4 ಫೋಟೋಗಳು ಏನು ಸಿಕ್ಕಿದಾವೆ, ಆ ಫೋಟೋಗಳು ಇದು ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳು ಅಂತೇಳಿ ಈಗ ಹೇಳಲಾಗ್ತಾ ಇರುವಂಥದ್ದು. ಒಂದು, ಆ ರೇಣುಕಾಸ್ವಾಮಿ ಕೈ ಮುಗಿದು ಆರೋಪಿಗಳನ್ನು ಬೇಡ್ಕೊಳ್ತಾ ಇರುವಂಥದ್ದು, ಬಿಟ್ಟು ಬಿಡಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಮತ್ತೊಂದು, ರಕ್ತಸಿಕ್ತವಾಗಿ ಆತ ನೆಲದಲ್ಲಿ ಬಿದ್ದಿರುವಂಥದ್ದು. ಇನ್ನೊಂದು ಫೋಟೋ, ಆ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಮೇಲೆತ್ತುತ್ತಾ ಇರುವಂತಹ ಫೋಟೋ, ಜೊತೆಗೆ ಆರೋಪಿಗಳು ವಾರ್ ಮಾಡ್ತಾ ಇರುವಂತಹ ಫೋಟೋ. ಒಟ್ಟು 4 ಫೋಟೋಗಳು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಹೈದರಾಬಾದ್ನ CFSLಗೆ ಏನು ಮೊಬೈಲನ್ನು ಕಳಿಸಿದ್ರು ಆ ಒಂದು ರಿಟ್ರೀವ್ನಲ್ಲಿ 4 ಫೋಟೋಗಳು ಸಿಕ್ಕಿರುವಂಥದ್ದು. ಈ ಫೋಟೋಗಳು ಇದೀಗ ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಪ್ರಾರಂಭದ ಹಂತದಿಂದಲೂ ಆರೋಪಿಗಳಿಗೂ ಈಗ ಬಂಧನವಾಗಿರುವಂಥ ಅಷ್ಟು ಆರೋಪಿಗಳಿಗೂ ಇವರು ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ವಾದ ಒಂದು ಕಡೆ ಇದೆ. ಆದರೆ ಈ ಎಲ್ಲದಕ್ಕೂ ಸಾಕ್ಷ್ಯಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸಿಂದ ಹಿಡಿದು ಜೈವಿಕ ಸಾಕ್ಷಿಗಳಿಂದ ಹಿಡಿದು ಈ ರೀತಿಯಾದಂಥ ಎಲ್ಲ ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು. ಅದರಲ್ಲಿ ಈ 4 ಫೋಟೋಗಳು ಪ್ರಮುಖ ಸಾಕ್ಷಿಗಳಾಗಿ ಇದೀಗ ಇದರಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇರುವಂಥದ್ದು. ಪ್ರತಿಮಾ. ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಈ ಮಧ್ಯೆ ಚಾರ್ಜ್ ಶೀಟ್ ಹಂತಕ್ಕೇನು ಬಂದಿದೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಆದಿದೆಯಾ? ಈವರೆಗೆ ಆರೋಪಿ ನಂಬರ್ 2 ಸ್ಥಾನದಲ್ಲಿದ್ದಂತಹ ದರ್ಶನ್ ಈಗ ಆರೋಪಿ ನಂಬರ್ 1 ಸ್ಥಾನಕ್ಕೆ ಏರ್ತಾರ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ A1 ಮಾಡೋದಕ್ಕೆ ಖಾಕಿ ಸಿದ್ಧತೆ ಮಾಡಿದೆ. ದರ್ಶನ್ ಸೂಚನೆಯಂತೆ ಕಿಡ್ನಾಪ್ ಮಾಡಿ ಹಲ್ಲೆಯಾಗಿದೆ, ಕೊಲೆಯಾಗಿದೆ. ಕೊಲೆ ಬಳಿಕ ಶವ ವಿಲೇವಾರಿಗೂ ಹಣ ಕೊಟ್ಟದ್ದು ದರ್ಶನ್. ಹೀಗಾಗಿ ದರ್ಶನ್ನೇ ಈ ಪ್ರಕರಣದ A1 ಆರೋಪಿ ಮಾಡೋದಕ್ಕೆ ಚಾರ್ಜ್ ಶೀಟ್ ನಲ್ಲಿ ಖಾಕಿ ತಯಾರಿ. ಈವರೆಗೆ ಪವಿತ್ರ ಗೌಡ ಈ ಪ್ರಕರಣದ A1 ಆಗಿದ್ರೆ ದರ್ಶನ್ A2 ಆಗಿದ್ರು. ಆದರೆ ಈವರೆಗೆ ಸಿಕ್ಕಂತಹ ಮಾಹಿತಿ, ತನಿಖೆ, ವಿಚಾರಣೆ ವೇಳೆ ಸಿಕ್ಕಂತಹ ಎಲ್ಲ ಅಂಶಗಳು, ಸಾಕ್ಷ್ಯ ಇದನ್ನ ಆಧರಿಸಿ ಹಾಗಿದ್ರೆ ಖಾಕಿ ಪಡೆ ದರ್ಶನ್ ಅನ್ನೇ A1 ಮಾಡೋದಕ್ಕೆ ಹೊರಟಿದ್ಯಾ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪ್ರಕರಣ ಬಂದ ದಿನದಿಂದ ದರ್ಶನ್ A2 ಆಗಿದ್ರು. ಆದರೆ ನಂತರ ತನಿಖೆಯ ವೇಳೆ ಸಿಗ್ತಾ ಹೋದಂತಹ ಮಾಹಿತಿ, ಸಿಕ್ಕ ಸಾಕ್ಷ್ಯಗಳು, ಜೊತೆಗೆ ದರ್ಶನ್ ಪಾತ್ರ ಏನಿದೆ ಅನ್ನೋದು ರಿವೀಲ್ ಆಗ್ತಾ ಹೋದಂತಹ ಪರಿ ನೋಡ್ತಾ ಹೋದ್ರೆ ಈಗ ಚಾರ್ಜ್ ಶೀಟ್ ನಲ್ಲಿ ಹಾಗಿದ್ರೆ ದರ್ಶನ್ A1 ಆಗೋದಾ? A1 ಮಾಡೋದಕ್ಕೆ ಖಾಕಿ ತಯಾರಿ ನಡೆಸಿದ್ಯಾ? ಯಾವ ರೀತಿ ಇರುತ್ತೆ ಈ ಪ್ರಕ್ರಿಯೆಗಳು?
ಪ್ರತಿಮಾ ಈ ರೀತಿಯಾದಂಥ ಒಂದು ಮಾಹಿತಿ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಅವರು A1 ಮಾಡಿದ್ರು ಸರಿ, ಮಾಡಿಲ್ಲ ಅಂದ್ರೂ ಸರಿ, ಈ ಪ್ರಕರಣದಲ್ಲಿ A1 ಆರೋಪಿ ದರ್ಶನ್ ಆಗಿರುವಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣದ ಪ್ರತಿಯೊಂದು ಹಂತದಲ್ಲೂ ದರ್ಶನ್ನ ಕೈವಾಡ ಇರೋದು ಇದುವರೆಗೂ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷಿಗಳಲ್ಲಿ ಪತ್ತೆ ಆಗಿರುವಂಥದ್ದು. ಯಾಕಂದ್ರೆ ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಸೂಚನೆ ಕೊಡೋದು ದರ್ಶನ್. ಜೊತೆಗೆ ಅವರು ಆರೋಪಿಗಳು ಯಾವಾಗ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ, ಮೊದಲು ಮಾಹಿತಿ ಹೋಗೋದು ದರ್ಶನ್ಗೆ. ದರ್ಶನ್ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೇವೆ ಅಂತೇಳಿ ನೇರವಾಗಿ ಪಟ್ಟಣಗೆರೆಯ ಶೆಡ್ಗೆ ದರ್ಶನನ್ನ ಕರ್ಕೊಂಡ್ ಬರ್ತಾರೆ. ಜೊತೆಗೆ ಸಾಕ್ಷಿ ನಾಶದ ಹಂತದಲ್ಲೂ ಕೂಡ ದರ್ಶನ್ ಹಣವನ್ನ ಕೊಟ್ಟಿರುವಂಥದ್ದು ಈ ಪ್ರಕರಣದಲ್ಲಿ ಸಾಬೀತಾಗಿರುವಂಥದ್ದು. ಯಾವುದೇ ಒಂದು ಆ್ಯಂಗಲ್ ಇಂದ ಪೊಲೀಸರು ತನಿಖೆ ಮಾಡಿದಾಗಲೂ ಇಲ್ಲಿ A1 ಆರೋಪಿ ದರ್ಶನ್ ಆಗಿರುವಂಥದ್ದು. ಹೀಗಾಗಿ ಈ ಒಂದು ರೀತಿಯ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಅಂದ್ರೆ ಚಾರ್ಜ್ ಶೀಟ್ ವೇಳೆಗೆ ದರ್ಶನ್ A1 ಆಗ್ತಾರೆ, ಪವಿತ್ರ ಗೌಡ A2 ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಇಲ್ಲಿ ತನಕ ಪೊಲೀಸರು ಆ ರೀತಿಯಾದಂಥ ಮಾಹಿತಿಯನ್ನು ನ್ಯಾಯಾಲಯದ ಮುಂದೆ ಆಗಲಿ, ಜೊತೆಗೆ ಅವರು ಸಲ್ಲಿಸಿದ ರಿಮೈಂಡ್ ಕಾಪಿಯಲ್ಲಾಗಲಿ ಇದುವರೆಗೂ ಸಲ್ಲಿಕೆ ಮಾಡಿಲ್ಲ. ಆದರೆ ಯಾವುದೇ ರೀತಿಯಾಗಿ ಪೊಲೀಸರು ತನಿಖೆಯನ್ನು ಮಾಡಿದ್ರು, ಈ ಒಂದು ಪ್ರಕರಣದಲ್ಲಿ ಪೊಲೀಸರು A1 ಮಾಡಿದ್ರು ಮಾಡಿಲ್ಲ ಅಂತಂದ್ರು ದರ್ಶನ್ನೇ A1 ಆರೋಪಿ ಅನ್ನುವಂಥದ್ದು ಕಣ್ಮುಂದೆ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.